ಎಲ್ಲರಿಗೂ ನಮಸ್ಕಾರ. ಉತ್ತರ ದಿಕ್ಕಿಗೆ ಈ ಗಿಡಗಳನ್ನು ಇಡುವುದರಿಂದ ಲಕ್ಷ್ಮೀದೇವಿಯು ಮನೆಯಲ್ಲಿ ನೆಲೆಸುತ್ತಾಳೆ. ಆ ಗಿಡಗಳು ಯಾವುವು ಎಂಬುದನ್ನು ತಿಳಿಯೋಣ. ನಾವು ಜೀವನದಲ್ಲಿ ಎಷ್ಟೋ ಕಷ್ಟಪಟ್ಟು ದುಡಿದರೂ ಕೂಡ ಮನೆಯಲ್ಲಿ ಕೆಲವೊಂದು ಸಲ ಹಣದ ಸಮಸ್ಯೆಯು ಬಂದೇ ಬರುತ್ತದೆ. ಈ ಹಣದ ಸಮಸ್ಯೆಯಿಂದ ಹೊರಬರಲು ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡುವುದರಿಂದ ತಾಯಿ ಲಕ್ಷ್ಮೀದೇವಿಯು ಮನೆಯಲ್ಲಿ ನೆಲೆಸುತ್ತಾಳೆ. ಮನೆಯ ಉತ್ತರ ದಿಕ್ಕನ್ನು ಅತ್ಯಂತ ಮಂಗಳಕರವಾದ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ವಾಸ್ತವವಾಗಿ ಈ ದಿಕ್ಕಿನಲ್ಲಿ ತಾಯಿ ಲಕ್ಷ್ಮಿ ಮತ್ತು ಸಂಪತ್ತಿನ ಅಧಿಪತಿ ಕುಬೇರರು ನೆಲೆಸಿದ್ದಾರೆ. ಅದಕ್ಕಾಗಿಯೇ ಈ ದಿಕ್ಕಿನಲ್ಲಿ ವಾಸ್ತು ನಿಯಮಗಳನ್ನು ಅನುಸರಿಸಬೇಕು. ಉತ್ತರ ದಿಕ್ಕಿನಲ್ಲಿ ಲಕ್ಷ್ಮೀದೇವಿಗೆ ಪ್ರಿಯವಾದ ಗಿಡಗಳನ್ನು ನೆಟ್ಟರೆ ನೀವು ಶ್ರೀಮಂತರಾಗಬಹುದು. ಆ ಗಿಡಗಳು ಯಾವುವು ಎಂಬುದನ್ನು ತಿಳಿಯೋಣ. ಮೊದಲನೇದು ಬಿದಿರು ಗಿಡ. ವಾಸ್ತುಶಾಸ್ತ್ರದ ಪ್ರಕಾರ ಬಿದಿರಿನ ಸಸ್ಯವು ಸಂತೋಷ, ಶಾಂತಿ ಮತ್ತು ಪ್ರಗತಿಯನ್ನು ನೀಡುವ ಸಸ್ಯವಾಗಿದೆ. ಫೆಂಗ್ ಶೂಯಿಯಲ್ಲಿ ಇದನ್ನು ಅದೃಷ್ಟದ ಮೋಡಿ ಎಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಬಿದಿರಿನ ಗಿಡ ಅಥವಾ ಬಿದಿರಿನ ಗಿಡವನ್ನು ನೆಡುವುದರಿಂದ ಮನೆಯವರಿಗೆ ಸಾಕಷ್ಟು ಪ್ರಗತಿ ಮತ್ತು ಸಂಪತ್ತು ಬರುತ್ತದೆ. ಅಲ್ಲದೆ ಮನೆಯಿಂದ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ. ಮನಿ ಪ್ಲ್ಯಾಂಟ್. ಮನಿ ಪ್ಲ್ಯಾಂಟ್ನ ಹೆಸರಿನಿಂದಲೇ ಇದನ್ನು ಹಣ ನೀಡುವ ಸಸ್ಯ ಎಂದು ಕರೆಯಲಾಗುತ್ತದೆ. ಮನೆಯ ಉತ್ತರ ದಿಕ್ಕಿನಲ್ಲಿ ನೀಲಿ ಅಥವಾ ಹಸಿರು ಬಣ್ಣದ ಬಾಟಲಿ ಅಥವಾ ಪಾರದರ್ಶಕ ಹೂದಾನಿಗಳಲ್ಲಿ ಮನಿ ಪ್ಲ್ಯಾಂಟನ್ನು ನೆಟ್ಟರೆ ಅದು ಮನೆಯಲ್ಲಿ ಬಹಳಷ್ಟು ಸಂಪತ್ತನ್ನು ತರುತ್ತದೆ. ಆದರೆ ಅದರಲ್ಲಿ ಒಣಗಿದ ಮನಿ ಪ್ಲ್ಯಾಂಟ್ ಅಥವಾ ಒಣಗಿದ ಎಲೆಗಳನ್ನು ಎಂದಿಗೂ ಬಿಡಬೇಡಿ ಎಂಬುದನ್ನು ನೆನಪಿನಲ್ಲಿಡಿ. ಬಾಳೆ ಮರ. ಬಾಳೆ ಮರವು ವಿಷ್ಣುವಿಗೆ ಸಂಬಂಧಿಸಿದೆ. ಮನೆಯಲ್ಲಿ ಬಾಳೆ ಗಿಡವನ್ನು ನೆಟ್ಟು ಪೂಜಿಸುವುದರಿಂದ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ಆಶೀರ್ವಾದ ದೊರೆಯುತ್ತದೆ. ಗುರುವಾರದಂದು ಉತ್ತರ ದಿಕ್ಕಿಗೆ ಬಾಳೆ ಗಿಡವನ್ನು ನೆಟ್ಟು ಅದರ ಕೆಳಗೆ ಪ್ರತಿ ಗುರುವಾರದಂದು ದೀಪವನ್ನು ಹಚ್ಚಿದರೆ ಮನೆಯಲ್ಲಿ ಸುಖ, ಸೌಭಾಗ್ಯ, ಐಶ್ವರ್ಯ ವೇಗವಾಗಿ ಹೆಚ್ಚಿಸುತ್ತದೆ. ತುಳಸಿ ಗಿಡ. ತುಳಸಿಯನ್ನು ಹಿಂದೂ ಧರ್ಮದಲ್ಲಿ ಪೂಜಿಸಲು ಪರಿಗಣಿಸಲಾಗಿದೆ. ಇದರೊಂದಿಗೆ ತುಳಸಿ ಗಿಡವನ್ನು ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗಿದೆ. ಮನೆಯ ಉತ್ತರ ದಿಕ್ಕಿಗೆ ತುಳಸಿ ಗಿಡ ನೆಟ್ಟರೆ ಮನೆಯಲ್ಲಿ ಮಹಾಲಕ್ಷ್ಮಿಯು ನೆಲೆಸುತ್ತಾಳೆ. ಆದರೆ ತುಳಸಿಯನ್ನು ಪ್ರತಿದಿನ ಪೂಜಿಸಿ ಮತ್ತು ಕೊಳಕು ಕೈಗಳಿಂದ ಅದನ್ನು ಮುಟ್ಟಬೇಡಿ ಎಂಬುದನ್ನು ನೆನಪಿನಲ್ಲಿಡಿ. ಅಲ್ಲದೆ ತುಳಸಿ ಗಿಡದ ಸುತ್ತ ಸ್ವಚ್ಛತೆ ಕಾಪಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.